ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ಅಲಾರಾಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 3-4 ಸತಿ ಹೋಗಿ ಬಂದಿದ್ದೀವಿ. ಇದು ಒಂಥರ ಬ್ಯಾಂಗ್ಳೂರು ಹತ್ತಿರ ಇರೋ ಚಿಕ್ಕಮಂಗ್ಳೂರು ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಗೀನ ಮಾಡಿ ಕಾರ್ ಹತ್ತಿ ನಾನು ನಂಜುಂಡೇಶ್ವರ ಅಭಿನವ್ 3 ಜನ ಹೊರಟ್ವಿ. ಅಭಿನವ್ ಗಲಾಟೆ ಅಂದರೆ ಗಲಾಟೆ ಯಾವಾಗ್ಲೂ. ನಾವು ಹೋಗೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. 6 ಗಂಟೆ ಒಂದು 5-10 ನಿಮಿಷ ಇರ್ಬೋದು. ಎಷ್ಟೊಂದು ಕಾರ್ ನಿಂತಿತ್ತು ಆಲ್ರೆಡಿ, ಅಂದರೆ ತುಂಬ ಕಾರ್ಗಳನ್ನ ನಿಂತಿತ್ತು. ಇದು ನಂದಿ ಹಿಲ್ಸ್. ನಾವು ತುಂಬ ವರ್ಷಗಳು ಹೋಗೇ ಇರಲಿಲ್ಲ. ಈ ಆಫ್ಟರ್ 2 ಇಯರ್ಸ್ ತುಂಬ ಸತಿ ವಿಸಿಟ್ ಮಾಡಿಬಿಟ್ಟಿದ್ದೀವಿ. ರಜಾ ಇದ್ದಾಗಲೆಲ್ಲ ಬೆಟ್ಟ ಹತ್ತೋದೇ ಕೆಲಸ ಆಗಿಬಿಡುತ್ತೆ. ತುಂಬ ವರ್ಕೌಟ್ ಆಗುತ್ತೆ. ಒಂದು ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ, ನೇಚರು. ಫಸ್ಟ್ ಒಂದು 10 ಮೆಟ್ಲು 20 ಮೆಟ್ಲು ಇಲ್ಲ ಒಂದು 10 ನಿಮಿಷ ನಡೆಯೋವಾಗ ಇರೋವಂಥ ಎಂಥ್ಯಾಸಿಸಮ್ ಆಮೇಲೆ ಇರಲ್ಲ. ಅಭಿನವ್ ನೋಡಿ ಫುಲ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ಕರಾಟೆ ಮೇಲೆ ಸಖತ್ ಇಂಟ್ರೆಸ್ಟು. ಕರಾಟೆ 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 ನಾನು ನಂಜುಂಡೇಶ್ವರಿ ಇಬ್ಬರೂ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಮನೇಲಿ ಎದ್ವಿ, ಸ್ನಾನ ಮಾಡಿದ್ವಿ, ಕಾರ್ ಹತ್ತಿದ್ವಿ ಅಷ್ಟೇ. ಬೇರೆ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ ಮನೇಲಿ. ಇಬ್ಬರು ಹೋದ್ವಿ. ಮೋಡಗಳು ನೋಡಿ ವಾಕಿಂಗ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿಗೆ ಹತ್ತದ ಮೇಲೆ ಸ್ವರ್ಗ ಅಂತ ಅನಿಸುತ್ತೆ. ಮಾರನೇ ಬೆಳಗ್ಗೆ ಗೊತ್ತಾಗೋದು ನೋವು. ಅವತ್ತಿನ ದಿವಸ ಏನೂ ಗೊತ್ತಾಗಲ್ಲ. ಮಾರನೇ ಬೆಳಗ್ಗೆ ಎದ್ದರೆ ಎದ್ದೇಳೋಕ್ಕಾಗಲ್ಲ. ನಂಜುಂಡೇಶ್ವರ್ ಮತ್ತು ಅಭಿನವ್ ಸ್ವಲ್ಪ ಓಕೆ. ನಾನೇ ಸ್ವಲ್ಪ ಜಾಸ್ತಿ ಸಫರ್ ಆಗ್ತೀನಿ ಅಂತ ಅನಿಸುತ್ತೆ. ಅಲ್ಲಿ ಶನಿವಾರ ಭಾನುವಾರ ಒಂದು ತಟ್ಟೆ ಇಡ್ಲಿ ಸಿಗುತ್ತೆ. ಅದು ಸಿಕ್ಕಾಪಟ್ಟೆ ಕ್ರೌಡೆಡ್ಡು ಮತ್ತು ತುಂಬ ಚೆನ್ನಾಗಿರುತ್ತಂತೆ. ನಂಜುಂಡೇಶ್ವರ್ ತುಂಬ ಫೋಟೋ ಶೂಟ್ಸ್ಗೆ ಹೋಗ್ತಾ ಇರ್ತಾರೆ. ಆದ್ದರಿಂದ ಅವ್ರು ಹೇಳಿದ್ರು ಶನಿವಾರ ಭಾನುವಾರ 2 ದಿವಸ ಸಿಗೋದು ಅಂತ. ಆದರೆ ಅಭಿನವ್ಗೇನು ಅಂತ ಹೇಳಿದ್ರೆ ಅಲ್ಲಿ ತಿಂಡಿ ತಿನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಹಂಗೆ ಕ್ರೌಡೆಡ್ ಇರಬಾರ್ದು ಅವನಿಗೆ ಆರಾಮಾಗಿ ಊಟ ಮಾಡಬೇಕು, ಆ ಥರ ಜಾಗ ಇರಬೇಕು. ಅದಕ್ಕೆ ಹೇಳ್ದ, ನಾವು ಲಾಸ್ಟ್ ಟೈಮ್ ತಿನ್ನೋಕೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿ ಮೇಲ್ಗಡೆ ಹೋಟೆಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಚೆನ್ನಾಗಿರುತ್ತೆ, ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಮೆಟ್ಲು ಹತ್ತಿ ಹೋದ್ಮೇಲೆ ನಂದಿ ಹಿಲ್ಸ್ಗೆ ಫುಲ್ ಕಾಡು ಅಂತಲೇ ಅನಿಸುತ್ತೆ. ಅಷ್ಟೊಂದು ಮರ, ಘಮ್ ಅನ್ನೋದು, ಹೂವಿನ ವಾಸನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀರು ಹನಿ ಎಲ್ಲ ಬೀಳ್ತಾ ಇರುತ್ತೆ. ಮಂಜಂತೂ ಸಖತ್ತಾಗಿತ್ತು. ಒಂದು 10 ಗಂಟೆವರೆಗೂ ನಿಮಗೆ ಚೆನ್ನಾಗಿರುತ್ತೆ. ಮೋಡ ಇದ್ದರೆ 10 ಗಂಟೆವರೆಗೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹತ್ತಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಅಂತೂ ಬೇಕಾಗುತ್ತೆ. ಅವ್ರು ಯಾರೋ ಒಬ್ರು ಇದ್ದಾರೆ, ಅವರು ಒಂದು ದಿವಸಕ್ಕೆ 4-5 ಸತಿ ಹತ್ತಿ ಇಳಿತಾರಂತೆ. ಆ್ಯಕ್ಚುಲಿ ನಮಗೂ ಸಿಕ್ಕಿದ್ರು, ನಂಜುಂಡೇಶ್ವರ್ ಮಾತಾಡ್ಸಿದ್ರು. ಬೆಳಗ್ಗೆ ಸಾಯಂಕಾಲ 2 ಸತಿನೂ ಹತ್ತಿ ಇಳಿತಾರಂತೆ. ಯಾರೋ ದೇವ್ರವ್ರಿಗೆ ಜಾಸ್ತಿ ಆಯುಷು ಆರೋಗ್ಯ ಕೊಡಲಿ. ನಾವಂತೂ ವಾರಕ್ಕೂ 15 ದಿವಸಕ್ಕೆ ಹೋಗೋಕ್ಕೆ ಇಷ್ಟೊಂದು ಇದು. ನಾನು ಅಭಿನವ್ ಇಬ್ಬರು ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ಓಡಾಡಿ ಸ್ವಲ್ಪ ಮಸ್ತಿ ಮಜಾ ಮಾಡಿ. ಅಭಿನವ್ ನೋಡಿ ನನಗೆ ಕರಾಟೆ ಹೇಳ್ಕೊಡ್ತಾ ಇದ್ದಾನೆ. ನಾನು ಪ್ರತಿ ದಿವಸ ಒಂದು ಕರಾಟೆ ಕ್ಲಾಸಲ್ಲಿ ಕೂತಿರ್ತೀನಿ. ಅವನೇನಾದರೂ ಹೇಳಿದಾಗ ನಂಗೆ ಅರ್ಥನೇ ಆಗಲ್ಲ. ಸ್ವಲ್ಪ ಶಾಕ್ ಆಗುತ್ತೆ. ಎಷ್ಟೊಂದು ಗಮನಿಸ್ತೀನಿ ಆದ್ರೂ ನಂಗೆ ಅದು ಬರಲ್ವಲ್ಲ ಅಂತ. ಆದರೆ ಅವನು ಮಾತ್ರ ನನಗೆ ಹೇಳ್ಕೊಟ್ಟು ಈ ಥರ ಮಾಡಿ ಆ ಥರ ಮಾಡಿ ಅಂತ. ಅವನಿಗೆ ಇಷ್ಟ ಆಗುತ್ತೆ, ದೆನ್ ಅದಕ್ಕೆ ಮಾಡ್ತೀನಿ. ಅಲ್ಲಿಂದ ಸ್ವಲ್ಪ ಮೇಲೆ ಹೋಗ್ತಿದ್ದಂಗೆ ನಮಗೆ ಹಣ್ಣುಗಳು ಸಿಕ್ಕಿದ್ವು. ಬ್ರೇಕ್ಫಾಸ್ಟಿಗಿಂತ ಮುಂಚೆ ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟಿಗೆ ಹೋದ್ವಿ. ನಾವು 3 ಜನನೂ 3 ಥರ ಆರ್ಡ್ರ್ ಮಾಡ್ತೀವಿ. ಯಾವುದಾದ್ರೂ ಚೆನ್ನಾಗಿದ್ದರೆ ಅದನ್ನು ಯಾವುದಾದ್ರೂ ಒಬ್ಬರು ಕಂಟಿನ್ಯೂ ಮಾಡೋ ಹಂಗಿದ್ರೆ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ತರಿಸ್ಕೋಬೋದು. ಒಂದು ಚೆನ್ನಾಗಿಲ್ಲ ಅಂದರೂ ಇನ್ನೊಂದರಲ್ಲಿ ತಿಂದು ಸ್ಯಾಟಿಸ್ಫೈಡ್ ಮಾಡ್ಕೋಬೋದು ಅಂತ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ವಾಪಸ್ ಇಳಿದು ಬಂದ್ವಿ. ಅಲ್ಲೆಲ್ಲ ಸ್ವಲ್ಪ ಫೋಟೋ ಪಾಯಿಂಟ್ಸ್ ಆ ಥರದಕ್ಕೆಲ್ಲ ಹೋಗಿದ್ವಿ. ಅಲ್ಲೆಲ್ಲ ಸ್ವಲ್ಪ ಓಡಾಡಿದ್ವಿ. ಮಂಜು ತುಂಬಾ ಜಾಸ್ತಿ ಆಯಿತು. ಅಲ್ಲೊಂದು ಪುಟ್ಟದೊಂದು ಹಾವು ಇತ್ತು. ಅದು ಹಾವ ಇಲ್ವಾ ಅಂತ ಗೊತ್ತಿರಲಿಲ್ಲ. ಯಾರೋ ಸ್ವಲ್ಪ ತುಳಿದ್ಬಿಟ್ಟಿದ್ರು ಅದಕ್ಕೆ. ನಂಜುಂಡೇಶ್ವರ್ ಅದಕ್ಕೆ ಅದು ಹಾವೇನೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಆ ಕಡೆ ಕಳಿಸಿದ್ರು. ಯಾರಾದರೂ ತುಳಿದ್ರೆ ಅದು ಸತ್ತು ಹೋಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಆ ಕಡೆ ಬೇಗ ಹೋಗೋಂಗೆ ಮಾಡಿದ್ರು. ಅದು ಸ್ವಲ್ಪ ಯಾರೋ ತುಳಿದ್ಬಿಟ್ಟಿದ್ರು ಆ್ಯಕ್ಚುಲಿ ಬಾಲನ. ಇಲ್ಲಿ ನೋಡಿ ಅದೇನೋ ಒನಕೆ ಬಂಡಿ ಅಂತ ಇದು. ದೇವರೇ, ನೋಡಿದ್ರೆ ಭಯ ಆಗುತ್ತೆ. ಎಲ್ಲ ಪಿತ 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 ಅಂತ ಇದ್ವು. ಅದಕ್ಕೆ ತುಂಬ ಕಾಲುಗಳಿರುತ್ತೆ.
ನಂಜುಂಡೇಶ್ವರ ಅದರದ್ದೆಲ್ಲ ಫೋಟೋ ತೊಗೋತಾಯಿದ್ರು. ಅಭಿನವ್ ಮುಟ್ತಾ ಇದ್ದ, ನಾನು ನಿಜವಾಗ್ಲೂ ಮುಟ್ಬೇಡ ಅಭಿನವ್ ಅಂತಂದೆ, ಕಡ್ಡೀಲಿ ಸುಮ್ಮನೆ ಹಿಂಗೆ ಟಚ್ ಮಾಡೋ ಥರ. ತುಂಬ ಆ ಥರದ್ದು ಅಭಿನವ್ ನಂಜುಂಡೇಶ್ವರ್ಗೆ ಏನೇನೋ ಹೇಳ್ತಾ ಇರ್ತಾರೆ. ಇಲ್ಲೊಂದಷ್ಟು ಫೋಟೋದು ಪಾಯಿಂಟ್ಸ್ ಇತ್ತು. ಅಭಿನವ್ ಸ್ವಲ್ಪ ಕೂತ್ಕೊಂಡು ಎಲ್ಲ ಫೋಟೋ ತಗೊಂಡ್ವಿ. ಅಲ್ಲಿ ಇರೋದಕ್ಕೆ ಒಂದು ಖುಷಿಯಪ್ಪ. ಅಲ್ಲಿ ಒಂದು ಹಾಡು ಜ್ಞಾಪಕ ಬರುತ್ತೆ ಬೆಟ್ಟ ಹತ್ತಿದ ಮೇಲೆ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ. ಆ ಥರ ತುಂಬ ಮೋಡಗಳೆಲ್ಲ ವಾಕಿಂಗ್ ಮಾಡ್ತಾಯಿದೆ ಅಂತ ಅನಿಸುತ್ತೆ. ಅಲ್ಲಿ ಅಭಿನವ್ ಒಂದು 20 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡಿ, ಅವನಿಗೆ ಯೋಗ ಬಗ್ಗೆ ಐಡಿಯಾ ಇದೆ, ಅವ್ನು ಮಾಡ್ತಾಯಿರ್ತಾನೆ. ಅವ್ನು ಸ್ಪಿರಿಚುವಲ್ ಸ್ವಲ್ಪ ನೋಡ್ತಾ ಇರ್ತಾನೆ ಏನೇನೋ. ಅದರಿಂದ ಅಲ್ಲಿ ಒಂದು 10 ನಿಮಿಷ 20 ನಿಮಿಷ ಧ್ಯಾನ ಮಾಡ್ದವನು. ಆಮೇಲೆ ಇಬ್ಬರು ಮಾತಾಡಿಕೊಂಡು ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಭಿನವ್ ಸಿಕ್ಕಾಪಟ್ಟೆ ಟೀಸ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಟೀಸ್ ಮಾಡ್ತಾನೆ. ಅಲ್ಲಿ ಹತ್ತೋವಾಗ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಉಸಿರಾಟ ತುಂಬ ಶಕ್ತಿ ಕೊಡುತ್ತೆ ನಮಗೆ ಅಂತ ಅನಿಸುತ್ತೆ. ಅಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಹೇಗಿತ್ತು ಅಂತ ಹೇಳಿ, ಅಟ್ಲೀಸ್ಟ್ ಚೆನ್ನಾಗಿತ್ತಾ ಅಂತ. ನಾವಂತೂ ತುಂಬ ಫೋಟೋಸ್ ತೊಗೊಳೋದು, ಅಲ್ಲೆಲ್ಲ ಓಡಾಡೋದು, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ನಂಗೆ ಈ ಮೋಡ ವಾಕಿಂಗ್ದೇ ಒಂದು ಖುಷಿ ಅಂದರೆ ಖುಷಿ. ಎಷ್ಟು ನಮ್ಮ ಜೊತೆನೇ ಆರಾಮಾಗಿ ವಾಕಿಂಗ್ ಮಾಡ್ತಾ ಇರುತ್ತೆ ಅದು ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೆಲ್ಲ ಓಡಾಡಿ ಎಲ್ಲ ಮಾಡ್ಬೋದು. ಹೋಗಿ ಬನ್ನಿ, ಆಯಸ್ ಜಾಸ್ತಿ ಆಗುತ್ತೆ ಅಂತ ನನ್ನ ಗಟ್ ಫೀಲಿಂಗ್. ನೀವು ಸ್ಯಾಟರ್ಡೆ ಸಂಡೇ ಹೋದ್ರಂತೂ ತುಂಬ ಕ್ರೌಡ್ ಇರುತ್ತಪ್ಪ. ಎಷ್ಟು ಜನ ಬಂದಿರ್ತಾರೆ ಅಂದರೆ ತುಂಬ ಫಸ್ಟ್ ಟೈಮ್ ವಿಸಿಟರ್ಸೇ ಜಾಸ್ತಿನ ಅನಿಸುತ್ತೆ. ಯಾರು ಕೇಳಿದ್ರು ಮೇಲೇನಿದೆ, ಎಲ್ಲಿ ಏನಿದೆ ಆ ಥರನೇ ವಿಚಾರಿಸ್ತಾ ಇರ್ತಾರೆ. ಎಲ್ಲಿದೆ, ಹೆಂಗಿದೆ, ಏನಾಗ್ತಿದೆ, ಎಲ್ಲಿಗೆ ಹೋದರೆ ಫೋಟೋಸ್ ಚೆನ್ನಾಗಿ ಬರುತ್ತೆ. ಎಲ್ಲರೂ ಫಸ್ಟ್ ಟೈಮ್ ವಿಸಿಟರ್ಸಾ ಅಂತ ಅನಿಸುತ್ತೆ. ಈ ಥರ ಬೆಟ್ಟ ಹತ್ಕೊಂಡು ಹೋಗೋರು ಸ್ವಲ್ಪ ಜನ ಇರ್ತಾರೆ. ನನಗೇನು ಅನ್ನಿಸ್ತು ಅಂದರೆ ತುಂಬ ಲೇಡೀಸ್ಗಳು 2-3 ಜನನಪ್ಪ ನಾನಂತೂ ನೋಡ್ದಂಗೆ. ಒಬ್ಬರಂತೂ ಅಳ್ತಾನೆ ಕೂತ್ಕೊಂಡಿದ್ರು, ನಾನು ಬರಲ್ಲ ಅಂತ. ಇನ್ನೊಬ್ಬರು ಹತ್ತಾ ಇದ್ದರು, ಅಯ್ಯೋ ನನ್ನ ಕೈಲಾಗಲ್ಲ. ಇನ್ನೂ ಒಂದು 4 ಮೆಟ್ಲು ಹತ್ತಿಲ್ಲ. ಒಂದು ಹೆಣ್ಮಕ್ಳು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸುಮಾರು ಸತಿ ಹಂಗೆ ಅನ್ಕೊತೀನಿ, ಎಷ್ಟೊಂದು ಶಕ್ತಿಶಾಲಿ ಇದ್ದ ಹೆಣ್ಮಕ್ಳುಗಳು ಎಲ್ಲಿ ಹೋದರು, ಎಲ್ಲಿ ಏನು ಮಾಡ್ತಾಯಿದ್ದಾರೆ ನನಗಂತೂ ಗೊತ್ತಿಲ್ಲ. ಈ ಥರ ಬೆಟ್ಟ ಹತ್ತೋದ್ರಿಂದ ನಿಜವಾಗ್ಲೂ ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಸಿಗುತ್ತೆ. ಆ ಜಾಗ ನೋಡಿ, ಇದೇ ಇಷ್ಟು ಚೆನ್ನಾಗಿದೆಯಲ್ಲ. ನಾನು ನಂಜುಂಡೇಶ್ವರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಮೆಝಾನ್ ಫಾರೆಸ್ಟ್ ಹೇಗಿರ್ಬೋದು ಅಂತ. ಅಷ್ಟೊಂದು ಒಂದು ಘಮ್ಮನ್ನೋ ವಾಸನೆ ಬರುತ್ತೆ ಹೂವುಗಳದ್ದು. ಅದಂತೂ ಭಾಳ ಚೆನ್ನಾಗಿರುತ್ತೆ. ತುಂಬಾ ಆರಾಮಾಗಿ ಓಡಾಡಿದ್ವಿ ಅಂತ ಅನಿಸುತ್ತೆ. ಅಲ್ಲಿ ಧ್ಯಾನ ಮಾಡೋರ್ಗಂತೂ ಒಳ್ಳೆ ಪ್ಲೇಸ್. ದೆನ್ ಕಪಲ್ಸ್ ಹೋಗ್ಬೋದು, ಅದು ಒಂದು ಒಳ್ಳೆ ಪ್ಲೇಸ್. ಇದು ತಿಂಡಿ ಆದಮೇಲಿಂದ ಎನರ್ಜಿ ತೊಗೊಂಡ್ಮೇಲೆ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ತಿಂಡಿ ತಿಂದಮೇಲೆ ಸ್ವಲ್ಪ ಎನರ್ಜಿ ಬಂತು ಅಂತ ಅನ್ನಿಸ್ತು. ಫುಲ್ ಅವನಂತೂ ಆ ಥರದ್ದನ್ನೆಲ್ಲ ತುಂಬ ಹೇಳ್ಕೊಡ್ತಾ ಇರ್ತಾನೆ. ಅದು ಜ್ಞಾಪಕ ಇರಲ್ಲ ನನಗೆ, ಗೊತ್ತಿಲ್ಲ ಯಾಕೆ ಅಂಥೇಳಿ. ತಿಂಡಿ ತಿಂದು ವಾಪಸ್ ಬರ್ತಾಯಿದ್ದೀವಿ. ಒಂದು ಮುದ್ದಾದ ವ್ಲಾಗ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಗಿತ್ತು ಅನ್ನೋದಕ್ಕೆ. ಇನ್ನೊಂದೇನಾಯಿತು ಅಂದರೆ, ಸಖತ್ತು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಫುಲ್ ಮಳೆ ಅಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಈ ಫೋಟೋ ತೆಗೆದಿದ್ದೆ, ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಒಂದು 20 ನಿಮಿಷ ತುಂಬ ಜೋರಾಗಿ ಮಳೆ ಬಂತು. ಆಮೇಲಿಂದ ಸುಮ್ಮನೆ ತುಂತುರು ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಜಾಸ್ತಿನೇ ಇತ್ತು. ಮಳೆಯಲ್ಲಿ ನೆನ್ಕೊಂಡು ಸಚ್ ಅ ವಾವ್ ಎಕ್ಸ್ಪೀರಿಯನ್ಸ್. ಅಭಿನವ್ ನೋಡಿ, ಅಭಿನವ್ ಫುಲ್ ಚಳಿ ಆಗಿಬಿಟ್ಟಿತ್ತಂತೆ. ಅಭಿನವ್ ಚಳಿನೇ ಆಗಲ್ಲ, ಚಳಿ ಆಗಿಬಿಟ್ಟಿತ್ತಂತೆ. ನಂಜುಂಡೇಶ್ವರದ ನಿಲ್ಲಲ್ಲ, ಬನ್ನಿ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವರು ಮಳೆ ಹನಿ ಹಾಕ್ತಾನೇ ಇತ್ತು. ಅದಕ್ಕೆ ಅವ್ರದ್ದೇ ಒಂದು ಸ್ಟೈಲಲ್ಲಿ ಒಂದು ಟೋಪಿ ಥರ ಮಾಡಿಕೊಟ್ರು. ಅಮ್ಮ ಮಗ ಇಬ್ಬರೂ ಆ ಟೋಪಿ ಹಿಡ್ಕೊಂಡು ಹತ್ತಿ ಇಳಿದು ಬಂದ್ವಿ. ಏನು ಹೇಳಿದ್ರು ಬಿಡಲ್ಲ. ಮತ್ತೆ ಇನ್ನೊಂದು ಕಡೆ ಮಾಡೋಣ, ಮತ್ತೊಂದು ಕಡೆ ಮಾಡೋಣ ಅಂತ. ಇದೊಂದು ಫೋಟೋ ವ್ಲಾಗ್, ವಿಡಿಯೋ ವ್ಲಾಗ್ ಏನಾದರೂ ಒಂದು ಇದ್ದೇ ಇರುತ್ತೆ. ಒಂದು ಚಿಕ್ಕದಾಗಿ ಇಲ್ಲೊಂದು ಪಂಚ್ ಏನೇನೋ ಹೇಳ್ಕೊಟ್ಟ. ಹಂಗೇನೋ ತಲೆಗೆ ಹೋಗಲ್ಲ, ಯಾಕೆಂದರೆ ನಂಗೆ ಅದು ಇಷ್ಟ ಇಲ್ವಲ್ಲ. ಅದಕ್ಕೆ ಅದು ಅವನಿಗೆ ಇಷ್ಟ ಆಗುತ್ತೆ, ನನಗಿಷ್ಟ ಆಗಲ್ಲ. ತುಂಬಾ ಚೆನ್ನಾಗಿತ್ತು. ಒಂದು ಸಣ್ಣ
ಒಂದು 6 ಗಂಟೆಯಿಂದ ಒಂದು 12:30ವರೆಗೂ ಸಖತ್ತು ವರ್ಕೌಟ್ ಅಂತಲೇ ಹೇಳ್ಬೋದು, ಹೆಲ್ದಿ ವರ್ಕೌಟ್. ಹತ್ತಿರ ಇದ್ದರೆ ಹೋಗಿ ಬನ್ನಿ, ದೂರ ಇರೋರು ಹೋಗಿದರೆ ಹೇಗಿತ್ತು ಅಂತ ಹೇಳಿ. ನಾವಂತೂ ಮಳೇಲಿ ಫುಲ್ ಮಸ್ತ್ ಮಜಾ ಮಾಡಿದ್ವಿ. ಇಳಿದು ಬರೋ ಅಷ್ಟೊತ್ತಿಗೆ ಫುಲ್ ನೆಂದೇ ಹೋಗಿದ್ವಿ ಅಂತಲೇ ಹೇಳ್ಬೋದು. ನಂಜುಂಡೇಶ್ವರ ನೋಡಿ, ಇದನ್ನು ಕಿತ್ಬಿಟ್ಟು ಕೊಟ್ಟರು, ಟೋಪಿ ಥರ ಇಟ್ಕೊಳ್ಳೋದು. ಚೆನ್ನಾಗಿತ್ತು. ಇದು ವಾಟರ್ ಪ್ರೂಫ್ ಥರ ವರ್ಕ್ ಆಗ್ತಾಯಿತ್ತು. ಟೆಕ್ನಾಲಜಿಯ ಅಭಿನವ್ ಉಲ್ಟಾ ಹಿಡ್ಕೊಂಡಿದ್ದ, ಈ ಥರ ಹಿಡ್ಕೊ ಅಂತ ಹೇಳಿದ್ರು. 3 ಜನಕ್ಕೂ 3 ಎಲೆ ಕಿತ್ಕೊಂಡು ಬೆಟ್ಟ ಇಳಿದ್ವಿ. ಸೇಫಾಗಿ ಬಂದು ಲ್ಯಾಂಡ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ಅವಾಗವಾಗ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಮೊದಲು ಹೋಗಿರಲಿಲ್ಲ. ನಂಜುಂಡೇಶ್ವರ ತುಂಬ ಫೋಟೋಶೂಟ್ಸಿಗೆಲ್ಲ ಹೋಗೋರು. ಅವ್ರಿಗೆ ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗೋದು. ಈಗ ಎಲ್ಲಾದರೂ ಸುಮ್ಮನೆ ಸ್ಯಾಟರ್ಡೆ ಸಂಡೇಸ್ ಹೋಗೋಣ ಅಂತಂದರೆ ನಂಜುಂಡೇಶ್ವರ ನಂದಿ ಬೆಟ್ಟ ಹೋಗ್ಬಿಡೋಣ ಅಂತ. ಅಲ್ಲಂಗೆ ಬ್ರೇಕ್ಫಾಸ್ಟ್ ಆಗುತ್ತೆ, ಬರ್ಬೋದು ಅಂತ. ಟೋಪಿ ಹೇಗಿದೆ? ಇದು ನ್ಯಾಚುರಲ್ ಟೋಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಒಂದು ಹನಿನೂ ತಲೆ ಮೇಲೆ ಬೀಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದಿಲ್ಲ. ಲವ್ ಯು ಆಲ್, ಬಾಯ್.